नमाम्यहं सर्वेषु आत्मकार्येषु प्रयुक्तमनीश्वरः देवादिशं प्रसृतिं ब्रह्मेशां जनार्दनास्तुते सकलकल्याणं बाधनं यत्र दोषं स्तमनं नित्यं व्रजामि शरणं हरिं सर्वदा सर्वकार्येषु नास्तेषां मङ्गलम् येषां प्रतिष्ठो भगवान् मङ्गलायतनो हरि मङ्गलं भगवान् विष्णुर्मङ्गलं मधुसूदन मङ्गलं देवकीपुत्रो मङ्गलं गरुडध्वजा सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोस्तुते ओं ध्यायेन्द्रसिंहवरवत्तरवित्तनेत्रं जानप्रसक्तकलैर्ममतापराभ्यां चक्रं तरञ्जदं प्रियासमेतं दिग्मांशकोटिअधिपते समग्रशक्तिं उग्रं वीरं महाविष्णं ज्वलन्तं सर्वतोमुखं नृसिंहं भीषणं भद्रं मृत्यो मृत्सनमाम्यहं रामाय रामभद्राय रामचन्द्राय वेदसेनाथाय रघुनाथाय सीताय पतये नमः ध्याये ओम देयसदा सवित्रमण्डलमध्यवर्ति नारायण सरस्वा संरक्षणकेवलवान् मकरकुण्डलवान् किरीटी हारी हिरण्मयो बहु त्रिपशङ्कचक्रः सात्विकल्पितकल्पोऽयं प्रत्यक्षजगदीश्वरी व्यासदेवतपोविद्यारच्यामि सुखनिराकराः आर्यायवरुण्ये हयग्रीवयाश्रयामि पुत्राय धर्मर्वाय भगवान् सर्ववृक्षाय नमोदां ನಾಮದೇವರೇ ಶ್ರೀ ಗುರುಭ್ಯೋ ನಮಃ. ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಏನಂತ ಹೇಳಿದ್ರೆ ಇವತ್ತಿನ ದಿವಸ 48 ದಿನ ಯಾಗದಲ್ಲಿ ವಿಶೇಷವಾಗಿ ಇವತ್ತು ಬ್ರಹ್ಮಗಾಯತ್ರಿ ಮಂತ್ರ ಯಾಗವನ್ನು ಮಾಡಲಾಗಿದೆ. ಬ್ರಹ್ಮಗಾಯತ್ರಿ ಅಂತ ಹೇಳಿದ್ರೆ ವೇದ ಮಾತಾತು ಗಾಯತ್ರಿ ಅಂತ, ಎಲ್ಲ ವೇದಗಳಿಗೆ ತಾಯಿ ಸ್ವರೂಪವಾಗಿರ್ತಕ್ಕಂಥದ್ದು ಗಾಯತ್ರಿ ಮಂತ್ರ ಅಂತ. ಗಾಯತ್ರಿ ಮಂತ್ರ ಅಂತ ಹೇಳಿದರೆ ವೇದದಲ್ಲಿ 24 ಅಕ್ಷರಗಳಿಂದ 4 ಋಕ್ಕುಗಳಲ್ಲಿ ಬರತಕ್ಕಂಥದ್ದನ್ನು ಗಾಯತ್ರಿ ಅಂತ ಹೇಳಿ ಕರೀತಾರೆ. ಹಾಗಾಗಿ ಇದರಲ್ಲಿ ವಿಶೇಷವಾಗಿ ಎಲ್ಲ 4 ಋಕ್ಕುಗಳಲ್ಲಿ 24 ಅಕ್ಷರಗಳು ಬರ್ತಕ್ಕಂಥದ್ದು ಎಲ್ಲ ಗಾಯತ್ರಿ ಋಗ್ವೇದದಲ್ಲಿ. ಆದರೆ ಬ್ರಹ್ಮಗಾಯತ್ರಿ ಅಂತ ಹೇಳಿದ್ರೆ ನಾವು ದಿನನಿತ್ಯ ಪಠಿಸ್ತಕ್ಕಂಥದ್ದು. ಹಾಗಾಗಿ ಉಪನಯನದಲ್ಲಿ ಯಾಕೆ ಗಾಯತ್ರಿ ಮಂತ್ರವನ್ನು ನಮಗೆ ಉಪದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಎಲ್ಲ ವೇದಗಳಿಗೆ ತಾಯಿಯಾಗಿರತಕ್ಕಂಥದ್ದು ಗಾಯತ್ರಿ. ಆ ಉಪದೇಶವನ್ನು ಪಡೆದುಕೊಂಡು ನಾವು ಮುಂದೆ ವೇದಾಧ್ಯಯನವನ್ನು ಮಾಡಿದರೆ ವಿಶಿಷ್ಟವಾಗಿರತಕ್ಕಂಥ ಜ್ಞಾನ ನಮಗೆ ಲಭ್ಯವಾಗುತ್ತೆ ಅಂತ ಹೇಳಿ ಉಪನಯನ ಕಾಲದಲ್ಲಿ ಗಾಯತ್ರಿ ಮಂತ್ರ ಉಪದೇಶವನ್ನು ಕೊಡ್ತಾರೆ. ಗಾಯತ್ರಿಯಲ್ಲಿ 2 ರೀತಿಯಾಗಿರತಕ್ಕಂಥ ಗಾಯತ್ರಿ. ಬ್ರಹ್ಮಗಾಯತ್ರಿ ಅಂತ ಹೇಳಿ ಭಗವಂತನ ಸದೃಶವಾಗಿ ಭಗವಂತನ ಒಟ್ಟಿಗೆ ಬಂದಿರತಕ್ಕಂತಹ ಋಗ್ವೇದದಲ್ಲಿ ಇರತಕ್ಕಂತಹ ಗಾಯತ್ರಿ ಮಂತ್ರವನ್ನು ಬ್ರಹ್ಮಗಾಯತ್ರಿ ಅಂತ ಹೇಳ್ತಾರೆ. ಯಾಕೆಂದರೆ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಕೊಟ್ಟಂಥ ಮಂತ್ರ. ಹಾಗಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಉಪನಯನ ಆದಾಗ ತನ್ನ ತಂದೆಯಿಂದ ಮಾತ್ರ ಎಷ್ಟು ದೊಡ್ಡ ಗುರುಗಳಾದರೂ ತಂದೆಯಿಂದ ಉಪದೇಶವನ್ನು ಪಡೆದುಕೊಂಡ ಗಾಯತ್ರಿಯನ್ನು ಪಡೆದ ನಂತರ ಆ ಪಠನೆ ಮಾಡಿರ್ತಕ್ಕಂಥ ಅದರಿಂದ ಸಿದ್ಧಿಯನ್ನು ಹೊಂದಿ ಗುರುಕುಲದಲ್ಲಿ ವೇದಾಧ್ಯಯನ ಮಾಡಬೇಕು ಅಂತ ಶಾಸ್ತ್ರ ವಿಷಯ ಅಂತ. ಅದರಲ್ಲಿ ಭಗವಂತ ಸಾಕ್ಷಾತ್ ಬ್ರಹ್ಮದೇವರಿಗೆ ಅನುಗ್ರಹ ಮಾಡಿರ್ತಕ್ಕಂಥ ಮಂತ್ರ ಅಂತ ಹೇಳಿದರೆ ಬ್ರಹ್ಮಗಾಯತ್ರಿ. ಈ ಬ್ರಹ್ಮಗಾಯತ್ರಿಯನ್ನು ದಿನನಿತ್ಯ ಪಠಿಸಲಿಲ್ಲ ಅಂತ ಆದರೆ ವೇದ ಯಾವುದನ್ನು ಪಠಿಸಲಿಕ್ಕೆ ಅಧಿಕಾರ ಇಲ್ಲ. 3 ದಿವಸ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿದರೆ ನಾವು ಬಿಡ್ತು ಅಂತಾದರೆ, ಆ ಶೌಚಗಳ ಸಮಯದಲ್ಲಿ ಬಿಟ್ಟು ಬೇರೆ ಸಮಯದಲ್ಲಿ ಅದನ್ನು ಬಿಡ್ತು ಅಂತ ಆದರೆ ನಮ್ಮ ಬ್ರಾಹ್ಮಣತ್ವೇ ನಮಗೆ ಹೋಗುತ್ತೆ ಅಂತ. ಬ್ರಾಹ್ಮಣತ್ವ ಅಂತ ಹೇಳಿದ್ರೆ ಅಂದರೆ ಬ್ರಾಹ್ಮಣನಲ್ಲಿ ಜನಿಸಿದ ಕೂಡಲೇ ನಾವು ಬ್ರಾಹ್ಮಣನಾಗುವುದಿಲ್ಲ. ಬ್ರಹ್ಮಜ್ಞಾನವನ್ನು ಯಾರು ಹೊಂದುತ್ತಾನೋ ಅವನು ಬ್ರಾಹ್ಮಣ. ಅಂದರೆ ಪ್ರತಿನಿತ್ಯ ದೇವರನ್ನು ಯಾರು ಸ್ಮರಿಸ್ತಾನೆ, ದೇವರ ಬಗ್ಗೆ ಯಾರಿಗೆ ಕೃತಜ್ಞತೆ ಭಾವನೆ ಇದೆ ಅವನನ್ನು ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ. ಹಾಗಾಗಿ ಬ್ರಾಹ್ಮಣರಿಗೆ ವಿಶೇಷವಾಗಿರತಕ್ಕಂಥದ್ದು ಗಾಯತ್ರಿ ಇದೆ. ಆ ಜಪದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ದಿಯೋ ಯೋನ ನನ್ನನ್ನು ರಕ್ಷಣೆ ಮಾಡುವಂಥ ರಕ್ಷಣೆ ಮಾಡು, ಅದೇ ರೀತಿಯಾಗಿ ಒಳ್ಳೆ ಜ್ಞಾನ ದೊರೆಯುವಂಥ ಬುದ್ಧಿಯನ್ನು ಕೊಡು, ಮತ್ತು ಇನ್ನೊಬ್ಬರಿಗೆ ಒಳ್ಳೆಯದಾಗುವಂಥ ಪ್ರಚೋದನೆಯನ್ನು ಮಾಡು ಅಂತ ಹೇಳ್ತಕ್ಕಂಥ ಮಂತ್ರ. ನಮ್ಮನ್ನು ಆತ್ಮ ಉದ್ಧಾರಕ್ಕಲ್ಲ, ನಮ್ಮಿಂದ ಯಾವತ್ತು ನಮ್ಮಲ್ಲಿ ಇರತಕ್ಕಂಥ ಭಾವನೆಗಳು ಇನ್ನೊಬ್ಬರಿಗೆ ಉದ್ಧಾರ ಮಾಡಬೇಕು ಅನ್ನತಕ್ಕಂಥ ಜ್ಞಾನ ನಮ್ಮಲ್ಲಿ ಬರಬೇಕು ಅಂದರೆ ಬ್ರಹ್ಮಗಾಯತ್ರಿಯನ್ನು ಪಠಿಸಬೇಕು. ನಾವು ಇನ್ನೊಬ್ಬರನ್ನು ಉದ್ಧಾರ ಮಾಡುವುದು ಹೇಗೆ? ಭಗವಂತನ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಜ್ಞಾನವನ್ನು ತಿಳ್ಕೊಂಡ್ರೆ ಯಾರು ಕಷ್ಟದಲ್ಲಿರ್ತಾರೆ ಅವರನ್ನು ಉದ್ಧಾರ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಬ್ರಹ್ಮಗಾಯತ್ರಿಯನ್ನು ಪಠಿಸಬೇಕು ಅಂತ. ಈ ಬ್ರಹ್ಮಗಾಯತ್ರಿ ಆದ ನಂತರ ನಾವು ಯಾಕೆ ವಿಶ್ವಾಮಿತ್ರ ಗಾಯತ್ರಿಯನ್ನು ಪಠಿಸ್ತೇವೆ ಅಂತ ಹೇಳಿದ್ರೆ ತತ್ಸಾವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್, ಇಷ್ಟೇ ಬ್ರಹ್ಮಗಾಯತ್ರಿ. ಅದನ್ನು ವಿಶ್ವಾಮಿತ್ರ ಭೂರ್ಭುವ ಸ್ವಃ ಓಂ ಭೂರ್ಭುವ ಸ್ವಃ ತತ್ಸಾವಿತ್ರವರೇಣ್ಯಂ ವ್ಯಾಹೃತಿ ಮಂತ್ರವನ್ನು ಸೇರಿಸಿಕೊಂಡು ವೇದದ 4 ವೇದದ ಭೂರ್ಭುವ ಸ್ವಃ ಒಂದೊಂದು ಅಕ್ಷರಗಳಿಗೆ ಒಂದು ಋಗ್ವೇದಕ್ಕೆ ಪ್ರತಿಪಾದ್ಯನಾಗಿರತಕ್ಕಂಥ ಭಗವಂತ, ಒಂದು ಯಜುರ್ವೇದಕ್ಕೆ ಪ್ರತಿಪಾದನಾಗಿರತಕ್ಕಂಥ ಭಗವಂತ, ಒಂದು ಸಾಮವೇದಕ್ಕೆ, ಒಂದು ಅಥರ್ವವೇದಕ್ಕೆ, 4 ವೇದಕ್ಕೆ ಪ್ರತಿಪಾದ್ಯ ಆಗಿರತಕ್ಕಂಥ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧಗಳನ್ನು ಅವನು ವಿಶ್ವಾಮಿತ್ರ ತನ್ನ ಜ್ಞಾನದಲ್ಲಿಟ್ಟುಕೊಂಡು ಆ 4 ವೇದಗಳಿಗೆ ಸೇರಿಸಿ ಈ ಬ್ರಹ್ಮಗಾಯತ್ರಿಯನ್ನು ಸೇರಿಸಿ ಪಠಿಸಿ ಆ ಭಗವಂತನನ್ನು ಉಳಿಸಿಕೊಂಡು ಕ್ಷತ್ರಿಯನಾದವನು ಬ್ರಾಹ್ಮಣ ಅಂತ ಹೇಳಿ ಪಡೆದ. ಹಾಗಾಗಿ ಇನ್ನೂ ವಿಶೇಷವಾಗಿರತಕ್ಕಂಥ ಶಕ್ತಿ ಇರುವುದರಿಂದ ಎಲ್ಲರೂ ತದನಂತರ ವಿಶ್ವಾಮಿತ್ರ ಗಾಯತ್ರಿಯನ್ನು ಪಠಿಸಲಿಕ್ಕೆ ಶುರು ಮಾಡಿದ್ದಾರೆ. ಬ್ರಹ್ಮಗಾಯತ್ರಿ ಯಾಗದಿಂದ ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಪಿತೃಗಳಿಗೆ ಸದ್ಗತಿ ಆಗಿಲ್ಲ ಅಂತಾದರೆ ಬ್ರಹ್ಮಗಾಯತ್ರಿಯನ್ನು ಯಜಿಸಿದರೆ, ಆ ಬ್ರಹ್ಮಗಾಯತ್ರಿಯನ್ನು ಯಜಿಸಿದ ನಂತರ ಅದರ ಪ್ರಣೀತೆಯಲ್ಲಿ ಅದರ ಆ ಹೋಮದ ಉಳಿದಿರತಕ್ಕಂಥ ಶೇಷದ ತುಪ್ಪವನ್ನು ಆ ಪಿಂಡ ಪ್ರದಾನಾದಿಗಳು ಮಾಡಿದ ನಂತರ ಅದಕ್ಕೆ ಮುಟ್ಟಿಸಿದರೆ ಎಂಥ ಕಷ್ಟದಲ್ಲಿದ್ದು ಎಂಥ ಅವರಿಗೆ ಮೋಕ್ಷವಾಗಿಲ್ಲ ಅಂದರೆ ಅದರಲ್ಲಿ ಮೋಕ್ಷ ಆಗುತ್ತೆ ಅಂತ. ಹಾಗಾಗಿ ಬ್ರಹ್ಮಗಾಯತ್ರಿಯಲ್ಲಿ
ತಿಲಯಾಗಾದಿಗಳನ್ನು ಮಾಡಿ ಪಿತೃಗಳಿಗೆ ಸದ್ಗತಿಯನ್ನು ಕೊಡ್ತಾರೆ. ಪಿತೃಗಳು ಅಂತ ಹೇಳಿದ್ರೆ ಪಿತೃಗಳ ಉದ್ದೇಶವಾಗಿ ಭಗವಂತ ನಮಗೆ ಎರಡು ಕರ್ಮಗಳು, ಒಂದು ಪೌಷ್ಟಿಕ ಕರ್ಮಗಳು, ಒಂದು ಶಾಂತಿಕೇಯ ಕರ್ಮಗಳು. ಪೌಷ್ಟಿಕೇಯ ಕರ್ಮ ಅಂತ ಹೇಳಿದ್ರೆ ನೀವು ಹುಟ್ಟಿದ ನಂತರ ತಂದೆ ತಾಯಿಗಳ ಉದ್ದೇಶವಾಗಿ ಏನೇ ಸತ್ಕರ್ಮವನ್ನು ಮಾಡಬೇಕಾದ್ರೂ ಅದರಲ್ಲಿ ನಿಯಮಯತಿಗಳಿಲ್ಲ, ಅದು ನಿಮ್ಮ ಕರ್ತವ್ಯ. ಯಾವತ್ತಿನ ತನಕ ನಿಮಗೆ ಶರೀರ ಇದೆ, ನೀವು ಆ ಶರೀರ ಇರುವ ತನಕ ತಂದೆ ತಾಯಿಗಳಿಗೆ ಋಣಿಗಳೇ. ಹಾಗಾಗಿ ಪಿತೃಕರ್ಮಗಳಲ್ಲಿ ಅದರಲ್ಲಿ ಲೋಪದ ಇದೇ ಇಲ್ಲ. ನೀವು ಭಗವಂತನ ಉದ್ದೇಶವಾಗಿ ಸತ್ಕರ್ಮಗಳನ್ನು ಮಾಡಿದರೆ ಪುಣ್ಯವನ್ನು ಸಂಪಾದನೆ ಮಾಡ್ತೀರಿ ಅಷ್ಟೇ ಹೊರತು ಬಿಟ್ಟರೆ ನಿಮ್ಮ ಯಾವುದೇ ಋಣಗಳನ್ನು ತೀರಿಸಿಕೊಳ್ಳಿಕ್ಕೆ ಆಗುವುದಿಲ್ಲ. ಹಾಗಾಗಿ ಪಿತೃಗಳ ಉದ್ದೇಶವಾಗಿ ಅವರಿಗೆ ಸದ್ಗತಿ ಆಗಿಲ್ಲ ಇತ್ಯಾದಿಗಳೇನಾದರೂ ದೋಷಗಳಿದ್ರೆ ವಿಶೇಷವಾಗಿ ಬ್ರಹ್ಮಗಾಯತ್ರಿಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಯಾಕೆ ಬ್ರಹ್ಮಗಾಯತ್ರಿಯನ್ನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಸ್ಥಳದಲ್ಲಿ ಯಾವುದಾದ್ರೂ ಪಿತೃಗಳ ದೋಷ, ಯಾವುದೇ ರೀತಿಯಾಗಿರ್ತಕ್ಕಂಥ ದೋಷಗಳಿದ್ದರೂ ಮತ್ತೆ ವ್ಯಕ್ತಿ ಯಾರೇ ಆಗಲಿ ಏನೇ ಒಂದು ನಿರ್ಮಾಣ ಮಾಡಬೇಕಾದ್ರೂ ಪಿತೃಗಳಿಗೆ ಮೊದಲು ಸಂದಾಯ ಮಾಡಬೇಕು. ಅದಕ್ಕೋಸ್ಕರವಾಗಿ ನಾವು ಮದುವೆ, ಉಪನಯನ ಇತ್ಯಾದಿಗಳಾದರೆ ಮೊದಲಿಗೆ ನಾಂದಿ ಸತ್ಕರ್ಮವನ್ನು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ಪಿತೃಗಳನ್ನು ಸ್ಮರಿಸಿ ಮುಂದೆ ಹೋಗಬೇಕು ಅನ್ನೋ ಉದ್ದೇಶವಾಗಿ. ಹಾಗಾಗಿ ಇವತ್ತು ಇಲ್ಲಿ ದೇವತಾ ನಾಂದಿಯನ್ನು ನಾವು ಮಾಡಿದ್ದೇವೆ. ಆದರೂ ಸ್ಥಳದ ದೋಷಕ್ಕೆ ಪರಿಹಾರಕ್ಕೋಸ್ಕರವಾಗಿ ಆ ಬ್ರಹ್ಮಗಾಯತ್ರಿ ಯಾಗವನ್ನು ಮಾಡ್ತಾ ಇದ್ದೇವೆ. ಆ ಪ್ರತಿಪಾದ್ಯನಾಗಿರ್ತಕ್ಕಂತಹ ನಾರಾಯಣ ಆ ಬ್ರಹ್ಮ ಈ ಸ್ಥಳದಲ್ಲಿ ಏನಾದರೂ ದೋಷಗಳಿದ್ರೆ ಮತ್ತೆ ಇದರಲ್ಲಿ ಪಾಲ್ಗೊಳ್ಳುವಂಥವರಿಗೆ ಪಿತೃಗಳಿಗೆ ಮೋಕ್ಷ ಆಗಿಲ್ಲ ಅಂದರೆ ವಿಶೇಷವಾಗಿ ಅವರಿಗೆ ವಿಷ್ಣು ಸಂವಿಧಾನವನ್ನು ಕೊಟ್ಟು ಅದೇ ರೀತಿಯಾಗಿ ಈ ಸ್ಥಳವನ್ನು ಪರಿಪೂರ್ಣವಾಗಿ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಆ ಸವಿತ್ರನಾಮಕನಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಫಲನ್ಯಾಸ ಮಾಡುವುದು. ಇದಂ ಫಲಮಯಾ ದೇವ ಸ್ಥಾಪಿತಂ ಪರವಸ್ತವ ತೇನಮೇ ಸಫಲಾವಾಪ್ತಿರ್ ಭವೇತ್ ಜನ್ಮನಿ ಜನ್ಮನಿ. ಲಕ್ಷ್ಮೀನಾರಾಯಣಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಶಚೀಪುರಂದರಾಭ್ಯಾಂ ನಮಃ, ಅರುಂಧತಿ ವಸಿಷ್ಠಾಭ್ಯಾಂ ನಮಃ, ಸೀತಾರಾಮಾಭ್ಯಾಂ ನಮಃ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ, ಗುರುಭ್ಯೋ ನಮಃ, ಆಚಾರ್ಯೇಭ್ಯೋ ನಮಃ, ಇಷ್ಟದೇವತಾಭ್ಯೋ ನಮಃ, ಕುಲದೇವತಾಭ್ಯೋ ನಮಃ, ಗ್ರಾಮದೇವತಾಭ್ಯೋ ನಮಃ, ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು ಇತಿ ಭವಂತೋ ಬ್ರುವಂತು. ಕರಿಷ್ಯಮಾಣಸ್ಯ ಕರ್ಮಣಃ ಸುಮುಹೂರ್ತಮಸ್ತು.
ವಿಷ್ಣುನಾರಾಯಣಾಯ ನಮಃ ವಿಷ್ಣುನಾರಾಯಣಾಯ ನಮಃ ವಿಷ್ಣುನಾರಾಯಣಾಯ ನಮಃ ವಿಷ್ಣುನಾರಾಯಣಾಯ ನಮಃ ವಿಷ್ಣುನಾರಾಯಣಾಯ ನಮಃ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ.
ಸುತ್ತಮುತ್ತ ಸಾವಿರಾರು ಸಾಲು ದೀವಟಿಗೆ, 10 ದಿಕ್ಕಿಲಿ ಬೆಳಗುತ್ತಿಗ ಹಗಲು ಬತ್ತಿಗಳು. ಇತ್ತೆರಪು ಭೂಸುರರು ಸಾಲುಗಟ್ಟಿ ನಿಂತಿರಲು, ಮತ್ತೆ ಸಭಾದಿಂದ ತೇಜಿ ಮೆಲ್ಲನೆ ನಡೆಸುತ್ತ ಜಾಣ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ತಾಳ ಶಂಖ ಭೇರಿ ತಮ್ಮಟೆ ತಂಬೂರಿ ಮೊದಲಾದ ಮೇಲು ಪಂಚಕಂಗಳೆಲ್ಲ ಮಿಗೆ ಪೊಗಳಲು. ಗಾಳಿ ಗೋಪುರದ ಮುಂದೆ ರಾಯ ಬಿಡದಂತೆ ಸುತ್ತ ಧೂಳುಗಳೆಬ್ಬಿಸಿ ವೈಗಾಳಿ ನಿಕ್ಕುತ ಜಾಣ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ರಂಭೆ ಮೊದಲಾದ ದೇವರಮಣಿಯರು ಕುಂಭದ ಆರತಿ ಎತ್ತಿ ಕೂಡಿ ಪಾಡಲು. ಶಂಭು ಮುಖ್ಯ ನಿರ್ಜರರೆಲ್ಲ ಸ್ವಾಮಿ ಪರಾಗೆಂದೆನುತ ಅಂಬುಜ ಭವಾದಿಗಳ ಆಳಿದ ಶ್ರೀರಂಗಧಾಮ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ವೇದಘೋಷದಿಂದ ವಿಪ್ರರು ಸ್ತುತಿಸಲು, ಮೋದದಿಂದ ಗಾಯಕರು ಹಾಡಿ ಪಾಡಲು. ಹಾದಿ ಬೀದಿಯಲ್ಲಿ ನಿಂತು ಸಜ್ಜನರಿಗೆಲ್ಲ ದೇವ ಆದರದಿಂದಿಷ್ಟಾರ್ಥವಿತ್ತು ಮೋದದಿಂದ ಮನ್ನಿಸುವ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ತೆತ್ತಿಸಿದ ಸಕಲಾತಿಗೊಂಡ್ಯ, ಹೊನ್ನ ತೆತ್ತಿಸಿದ ಹೊಸ ಹೊಳೆವ ಸೊಬಗಿನ. ಉನ್ನಂತ ಗುಣರಾಯ ಉತ್ತಮ ರಾಜಾಶ್ವವೇರಿ, ಎನ್ನ ಹಯವದನ ರಂಗ ಎಲ್ಲರಿಗಿಷ್ಟಾರ್ಥ ಕೊಡುವ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ. ರಾಜಬೀದಿಯೊಳಗಿನಿಂದ ಕಸ್ತೂರಿ ರಂಗ ತೇಜಿಯೇರಿ ಮೆರೆದು ಬಂದ.
पुंगवालय संतालय केन्द्रे नवकेन्द्रो ब्रह्मावनंदर्गतः श्रीमत्सद्गुरुराघवेन्द्र